ಬ್ಯಾಡ್ ಹ್ಯಾಬಿಟ್ಸ್, ದುಶ್ಚಟಗಳು ಇವತ್ತ ನಮ್ಮ ಯುವ ಜನತೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದಾವಂತಂದ್ರ ನಮ್ಮ ಹೆಣ್ಮಕ್ಳನ್ನು ನಾವ್ಯಾವ ಹುಡುಗರಿಗೆ ಕಡಿಮೆ ಇಲ್ಲ ಅಂತ ಹೇಳಿ ರಸ್ತೆ ಮೇಲೆ ರಾಜಾರೋಷವಾಗಿ ಹೋಗಿ ಬಿಡ್ಲಿಕ್ಕತ್ತಾರ. ಎಲ್ಲಿ ಹೊಂಟದ ನಮ್ಮ ಸಮಾಜ, ಏನ್ ಪರಿಸ್ಥಿತಿ ಆಗ್ತದ ಯುವ ಜನತೆ ಇದರಿಂದ ಅನ್ನೋದ್ರ ಬಗ್ಗೆ ಯೋಚನೆನ ಇಲ್ಲ. ಬೆಳೆದ ಕಾಸ ಗುರಿ ತಲುಪುವಂತ ಒಂದು ವಯಸ್ಸಿನೊಳಗ ದುಶ್ಚಟಗಳ ದಾಸರಾಗಿ ಕಾಸ ಮುಂದಿನ ಜೀವನ ನರಕ ಮಾಡ್ಕೊಳ್ಲಿಕ್ಕತ್ತಾರ. ಬಟ್ ಅದ್ರ ಬಗ್ಗೆ ಅವರಿಗೆ ಯೋಚನೆ ಅನ್ನೋದನ್ನ ಇಲ್ಲ. ಸಾಧನೆ ಮಾಡುವಂತ ಸಮಯದೊಳಗ ದಾರಿ ತಪ್ಪುವಂತ ಕೆಲಸ ನಡೆದದ. ಮುಂದೊಂದು ದಿನ ಅದರ ಪರಿಣಾಮ ಏನಾಗ್ತೈತೆ ಅನ್ನೋ ಅರಿವನ್ನು ಇಲ್ಲ ಈಗಿನ ನಮ್ಮ ಒಂದು ಯುವ ಜನತೆಗೆ. ಸೊ ಈ ಒಂದು ವಿಡಿಯೋ ಒಳಗ ನಾವ ಯುವ ಜನತೆ ಯಾವ ಕಾರಣಗಳಿಂದ ಇಂತ ಒಂದಷ್ಟು ದುಶ್ಚಟಗಳಿಗೆ ಬಲಿ ಆಗತಾರು ಅಂಡ್ ಹೆಂಗ ವಿದ್ಯಾರ್ಥಿ ಜೀವನದಿಂದ ಅಂತ ಕೆಟ್ಟ ಚಟಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಾವ ಈ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಥಿಂಗ್, ಈ ಬ್ಯಾಡ್ ಹ್ಯಾಬಿಟ್ಸ್ ಅವ ಇವುಗಳಕ್ಕೆ ಯಾಕೆ ಅಟ್ರಾಕ್ಟಿವ್ ಆಗತಾರು ಅಂದ್ರ, ಒಂದು ಫಸ್ಟ್ ಥಿಂಗ್, ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಒಳಗೆ ಯಾರೋ ಆತರ ನಿಮಗೆ ಮೋಟಿವೇಟ್ ಮಾಡತ್ತಿರ್ಬೋದು, ಇಲ್ಲ ಯಾವ್ದೋ ಸೆಲೆಬ್ರಿಟಿ ಆಗಿರ್ಬೋದು, ಮೂವೀಸ್ ಒಳಗ ನಿಮ್ಮ ಫೇವ್ರೆಟ್ ಆಕ್ಟರ್ ನ ನೀವು ಫಾಲೋ ಮಾಡತ್ತಿರ್ಬೋದು, ಅಥವಾ ಕ್ಷಣಿಕ ಖುಷಿಗಾಗಿ ಏನೋ ಟೈಮ್ ಪಾಸ್ ಐತಿ, ಮನೋರಂಜನೆ ಐತಿ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಕಡೆ ನೀವು ಅಟ್ರಾಕ್ಟ್ ಆಗತ್ತಿರ್ಬೋದು. ಸ್ಕೂಲ್ ಟೈಮ್ ಇಂದ ವಿದ್ಯಾರ್ಥಿಗಳಿಗೆ ಸ್ಮೋಕಿಂಗ್ ಎಲ್ಲ ಮಾಡತ್ತಾರ. ಇನ್ನು ಶ್ರೀಮಂತರಂದ್ರು ದೊಡ್ಡ ಸ್ಕೂಲಿಗೆ ಹೋದ್ರಂದ್ರ ಅವ್ರು ಇನ್ನೂ ದೊಡ್ಡ ಲೆವೆಲ್ ನಮ್ಗೆ ಬ್ಯಾಡ್ ಹ್ಯಾಬಿಟ್ಸ್, ಡ್ರಗ್ಸ್ ಅಂತ ಒಂದಷ್ಟು ಅಡಿಕ್ಷನ್ ಗೆ ಒಳಗಾಗತ್ತಾರು. ಇದರಿಂದ ಯೂತ್ಸ್ದ ಮುಂದಿನ ಜೀವನ ಬಹಳನ ಕೆಟ್ಟಿರ್ತೈತಿ. ಸೊ ಇಂತ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರೋದು ಅನಿವಾರ್ಯನೂ ಐತಿ, ಅವಶ್ಯಕತೆನೂ ಐತಿ. ಹಿಂಗಾದ್ರೆ ವಿದ್ಯಾರ್ಥಿಗಳು ಯಾವ್ಯಾವ ಒಂದಷ್ಟು ಸಣ್ಣ ಟಿಪ್ಸ್ ನ ಫಾಲೋ ಮಾಡಬಹುದು ಅಂತಂದ್ರ, ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕಂದ್ರ, ಯಾರು ನಿಮ್ಮನ್ನ ಆ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಗೆ ಪ್ರಚೋದನೆ ಮಾಡತಾರಲ್ಲ ಅಂತ ಒಂದು ಫ್ರೆಂಡ್ ಸರ್ಕಲ್ ಇಂದ ಕಟ್ ಆಫ್ ಆಗ್ರಿ. ಒಟ್ಟೆ ಹಿಂದ ಮುಂದ ನೋಡಕ್ ಹೋಗ್ಬೇಡ್ರಿ, ಜಸ್ಟ್ ಅವರಿಂದ ದೂರ ಬರ್ರಿ. ಅಂಡ್ ಪಾಸಿಟಿವ್ ಒಂದು ಸರ್ಕಲ್ ಇರ್ತದ, ಒಂದು ಫ್ರೆಂಡ್ಸ್ ಸರ್ಕಲ್ ಒಳಗೆ ಪಾಸಿಟಿವ್ ಪೀಪಲ್ಸ್ ಇರ್ತಾರು, ನೆಗೆಟಿವ್ ಇರ್ತಾರು. ಸೊ ಒಂದಷ್ಟು ಪಾಸಿಟಿವ್ ಪೀಪಲ್ಸ್, ಸ್ಟಡಿ ಮಾಡುವಂತ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಸರ್ಕಲ್ ನ ಸೇರ್ಕೊಳ್ರಿ, ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಈ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಹೆಂಗ್ ಬರ್ತಾವಂದ್ರ, ವೀಕ್ ಮೈಂಡ್ ಸೆಟ್ ಯಾರ್ದು ಇರ್ತೈತ್ಲಾ ಅಂತವ್ರು ಜಾಸ್ತಿ ಅಟ್ರಾಕ್ಟೆಡ್ ಆಗ್ತಾರೆ ಇಂಥ ಒಂದಷ್ಟು ಹ್ಯಾಬಿಟ್ಸ್ ಗಳಿಗೆ. ಈ ಸ್ಟ್ರಾಂಗ್ ಮೈಂಡ್ ಸೆಟ್ ಯಾರ್ದು ಇರ್ತೈತ್ಲ ಅವ್ರನ್ನ ದೊಡ್ಡ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಮಾಡುವಂತ ಗುಂಪೊಳಗೆ ಇಟ್ರು ಅವ್ರು ಅದನ್ನ ಮಾಡಂಗಿಲ್ಲ. ಬಟ್ ಈಗೇನು ಮನಸ್ಥಿತಿ ಸ್ವಲ್ಪ ಸೂಕ್ಷ್ಮ ಇರ್ತೈತ್ಲಾ ಅಂತ ವಿದ್ಯಾರ್ಥಿಗಳು ಇಂಥ ತಪ್ಪು ಮಾಡ್ತಾರು. ಸೊ ಓಕೆ, ಈಗ ನೀವು ಅಡಿಕ್ಷನ್ ಒಳಗಾಗೇರಿ. ಸೊ ಅದರಿಂದ ಹೆಂಗ್ ನೀವು ಹೊರಗೆ ಬರ್ಬೇಕು ಅಂತಂದ್ರ, ಈ ಒಂದು ಅಡಿಕ್ಷನ್ ಆಗ್ಲಿಕ್ಕೆ ನಿಮಗೆ ಟೈಮ್ ತಗೊಂಡಿರ್ತದ, ತಿಂಗಳಾನ್ಗಟ್ಲೆ ವರ್ಷಗಂಟ್ಲೆ ನೀವು ಆ ಒಂದು ಹ್ಯಾಬಿಟ್ ನ ಮಾಡ್ತಿರ್ತೀರಿ. ಸೊ ಸಡನ್ ನಮ್ಗೆ ಒಂದ್ 15 ದಿನದೊಳಗ್ ಬಿಡ್ತೇನೆ, 2 ದಿನದೊಳಗ್ ಬಿಡ್ತೇನೆ ಅಂತಂದ್ರೆ ಅದು ಪಾಸಿಬಲ್ ಇಲ್ಲ. ಸೊ ಫಸ್ಟ್ ಕೆಲಸ ನೀವೇನ್ ಮಾಡ್ಬೇಕಂದ್ರೆ ಒಂದು ಡೆಡ್ ಲೈನ್ ರೆಡಿ ಮಾಡ್ರಿ. 6 ತಿಂಗಳು, 3 ತಿಂಗಳು, 1 ವರ್ಷ ಅಥವಾ ಹಿಂಗೊಂದು ಡೆಡ್ ಲೈನ್ ಫಿಕ್ಸ್ ಮಾಡ್ರಿ. ಆ ಡೆಡ್ ಲೈನ್ ಒಳಗೆ ನಾ ಅದನ್ನ ಬ್ಯಾಡ್ ಹ್ಯಾಬಿಟ್ ನ ಬಿಡಬೇಕು. ಸೊ ದಿನ ಸ್ವಲ್ಪ ಒಂದ್ 4-5 ಸತ ನೀವು ಒಂದು ಹ್ಯಾಬಿಟ್ ಮಾಡತ್ತೀರಿ ಅಂದ್ರೆ ಅದನ್ನ 1 ಟೈಮ್ ಮಾಡಕ್ ಬರ್ರಿ, ಅಥವಾ 4 ಟೈಮು, ಆಮೇಲೆ 3 ರಿಂದ 2 ಈ ತರ ರೆಡ್ಯೂಸ್ ಮಾಡ್ಕೊಂತ ನೀವು ಆ ಒಂದು ಬ್ಯಾಡ್ ಹ್ಯಾಬಿಟ್ ನ ಬಿಡ್ಬೋದು. ಇನ್ನು ಸೆಕೆಂಡ್ ಥಿಂಗ್, ಏನು ನೀವು ಒಂದು ಅಡಿಕ್ಟ್ ಆಗಿರಲ್ಲ ಬ್ಯಾಡ್ ಹ್ಯಾಬಿಟ್ಗೆ, ಅದ್ರದ್ದೊಂದು ಲಿಸ್ಟ್ ರೆಡಿ ಮಾಡ್ಕೊಡ್ರಿ. ಅದರಿಂದ ನನಗೆ ಏನೇನು ತೊಂದರೆಗಳದಾವು, ಏನೇನ್ ನಾ ಕಳ್ಕೊಳ್ಲಿಕ್ಕತ್ತೇನಿ. ಈಗ ಫಾರ್ ಎಕ್ಸಾಂಪಲ್, ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಿಮಗೆ ಈಸಿಯಾಗಿ ಗೊತ್ತಾಗ್ತೈತಿ. ಒಂದು, ಸೊಸೈಟಿ ಒಳಗ ನಿಮ್ಗೆ ಯಾರು ಚಲೋ ತಮ್ಗೆ ನೋಡಂಗಿಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ಚಿವಿಂಗ್ ಪಾನ್ಸ್ ಆಗಿರ್ಬೋದು, ಅದ್ರ ಸ್ಮೆಲ್ಗೆ ನಿಮ್ ನಿಯರ್ ಯಾರು ಬರಂಗಿಲ್ಲ. ಫ್ಯಾಮಿಲಿದವ್ರ ಇನ್ಸಲ್ಟ್ ಆಗ್ತದ ಬೇರೆದವ್ರ ಮುಂದ, ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ನಿಮ್ದು ಇನ್ಸಲ್ಟ್ ಆಗ್ತಿರ್ತೈತಿ. ಎಲ್ಲಕ್ಕಿಂತ ಹೆಚ್ಚಂದ್ರ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಿರ್ತೈತಿ. ಅಂಡ್ ನಿಮ್ಮ ಒಂದು ಜೀವನದ ಮೇಲೆ ಕಂಟ್ರೋಲ್ ಅನ್ನ ನೀವು ಕಳ್ಕೊಂಡಿರ್ತೀರಿ. ಬ್ಯಾಡ್ ಹ್ಯಾಬಿಟ್ಸ್ ಕಡೆ ನಿಮ್ದು ಮೈಂಡ್ ಸೆಟ್ ಇಷ್ಟು ಫೋಕಸ್ ಆಗಿರ್ತೈತ್ಲಾ, ಸ್ವತಃ ನಿಮ್ಮ ಸ್ಟಡಿ, ನಿಮ್ಮ ಲೈಫ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಜೀವನ, ನಿಮ್ಮ ಮುಂದಿನ ಭವಿಷ್ಯ, ಇದನ್ನ ಎಲ್ಲಾನು ನೀವು ಕಳ್ಕೊತೀರಿ. ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಪಡ್ಕೊಳ್ಳೋಕ್ಕಿಂತ ಕಳ್ಕೊಳ್ಳೋದನ್ನ ಜಾಸ್ತಿ ಐತಿ. ಈ ತರ ಒಂದಷ್ಟು ಲಿಸ್ಟ್ ನ ನೀವು ರೆಡಿ ಮಾಡ್ರಿ. ಆ ಲಿಸ್ಟ್ ನ ನೀವು ಎವ್ರಿ ಡೇ ಓದ್ರಿ. ಪ್ರತಿದಿನ ನೀವು ಅವತ್ತೊಂದಿನ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೂ ನಡೀತೈತಿ, ಬಟ್ ಪ್ರತಿದಿನ ನೀವು ಈ ಬ್ಯಾಡ್ ಹ್ಯಾಬಿಟ್ಸ್ ಮಾಡೋದ್ರಿಂದ ಏನೇನ್ ಸಮಸ್ಯೆಗಳದಾವು, ಏನೇನ್ ಫೇಸ್ ಮಾಡ್ಬೇಕಾಗ್ತೈತಿ ನೀವು ಅನ್ನೋ ಲಿಸ್ಟ್ ನ ಎವ್ರಿ ಡೇ ನೀವು ಓದ್ಕೊಂತ ಹೊಂಟ್ರಿ ಅಂತಂದ್ರ ತಾನಾಗಿನ ನಿಮಗೊಂದು ಮೋಟಿವೇಶನ್ ಬರ್ತೈತಿ. ಅಂಡ್ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನೀವು ದೂರ ಇರ್ತೀರಿ. ಕೊನೆಗೆ ಹೇಳೋದು ಒಂದನ್ನ, ಉತ್ತಮವಾದ ಹವ್ಯಾಸಗಳು, ಉತ್ತಮವಾದಂತ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್ ಅಷ್ಟನ್ನ ಲೈಫ್ ಒಳಗ ನಿಮ್ಮನ್ನ ಒಂದು ಉನ್ನತವಾದಂತ ಪ್ಲೇಸಿಗೆ ಕರ್ಕೊಂಡು ಹೋಗಾಕ ಸಾಧ್ಯ ಇರೋದು. ಇಂಥ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರಿ. ಆಲ್ರೆಡಿ ನೀವು ಬ್ಯಾಡ್ ಹ್ಯಾಬಿಟ್ಸ್ ನ ಕಲ್ಟಿವೇಟ್ ಮಾಡ್ಕೊಂಡಿರಂದ್ರೂ ವರಿ ಮಾಡ್ಬೇಡ್ರಿ, ಸಾವಕಾಶ ನಿಧಾನವಾಗಿ ಅದರಿಂದ ದೂರ ಆಗ್ತಾ ಬರ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.